ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಲಕ್ಷ್ಮಿ ಹಾಗೆ ಶ್ರೀನಿವಾಸ್ ಅವರು ತುಂಬ ಖುಷಿಯಾಗಿ ಬರ್ತಾರೆ. ಹಾಗೆ ಲಕ್ಷ್ಮಿ ನಮ್ಮ ಅತ್ತಿಗೆಗೆ ಇವೆಲ್ಲ ಇಷ್ಟ ರೀ, ಪ್ರತಿಯೊಂದು ತೆಕ್ಕೊಂಡೋಗೋಣ ಅಂತ ಹೇಳಿ ಸ್ವೀಟು, ಅವ್ರಿಗೆ ಇಷ್ಟವಾಗುವಂಥ ಸೀರೆ ಎಲ್ಲ ತೆಕ್ಕೊಂಡು ಬರ್ತಾರೆ. ಹಾಗೆ ಮನೆ ಮುಂದೆ ಜನ ಇಷ್ಟು ನಿಂತಿರೋದನ್ನ ನೋಡಿ, ರೀ ಏನೋ ಫಂಕ್ಷನ್ ಇರಬೇಕು, ಅದಕ್ಕೆ ನಮ್ಮನ್ನು ಬರೋಕ್ಕೆ ಹೇಳಿದ್ದಾರೆ ನಮ್ಮ ಅತ್ತಿಗೆ, ನಡೀರಿ ಹೋಗೋಣ ಅಂತ ಹೇಳಿ ಖುಷಿಯಾಗಿ ಬಂದಾಗ ಜನರನ್ನ ನಿಂತಿರೋದು ನೋಡಿ, ಇವತ್ತೇನು ಫಂಕ್ಷನ್ ಇಷ್ಟು ಜನ ಸೇರಿದ್ದೀರಲ್ಲ ಅಂದಾಗ, ಏನಮ್ಮ ನೀನು ಯಾರು ಅಂದ ಹೇಳಿದಾಗ, ಫಂಕ್ಷನ್ನು ಇಲ್ಲ ಏನೂ ಇಲ್ಲ, ಈ ಮನೇಲಿ ಇದ್ರಲ್ಲ ಹೆಂಗಸರು ಅವರು ಸತ್ತೋಗ್ಬಿಟ್ರು ಅಂತ ಹೇಳಿದ ತಕ್ಷಣ ಈ ಕಡೆ ಲಕ್ಷ್ಮಿಗೆ ತುಂಬ ಗಾಬರಿ ಆಗುತ್ತೆ. ಜೋರಾಗಿ ಹತ್ಕೊಂಡು ಅದಕ್ಕೆ ಅಂತ ಹೇಳಿ ಹೋಗಿ ಸೀದಾ ಅವ್ರನ್ನ ನೋಡಿ ಅಳಕ್ಕೆ ಶುರು ಮಾಡ್ತಾರೆ. ಇದೇನಕ್ಕೆ ನೀವು ನಮ್ಮನ್ನ ಮನೆಗೆ ಬರೋಕ್ಕೆ ಹೇಳಿ ನೀವು ನಮ್ಮನ್ನ ಬಿಟ್ಟು ಹೋದ್ರಲ್ಲ ಅಂತ ಹೇಳಿ ಈ ಕಡೆ ಶ್ರೀನಿವಾಸು ಮತ್ತು ಲಕ್ಷ್ಮಿಯವರಿಗೆ ತುಂಬ ಜೋರಾಗಿ ಅಳ್ತಾ ಇರ್ತಾರೆ. ಲಕ್ಷ್ಮಿಯವರಂತೂ ಯಾಕಂದರೆ ಜೀವಕ್ಕಿಂತ ಹೆಚ್ಚಾಗಿ ಅವ್ರ ಅತ್ತಿಗೆನ ಇಷ್ಟಪಟ್ಟಿರ್ತಾರೆ. ಪ್ರತಿಯೊಂದು ಕಷ್ಟ ಸುಖನೂ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ತಾಯಿ ಪ್ರೀತಿನ ಅವ್ರ ಅತ್ತಿಗೆಯಿಂದ ಪಡೆದಿರ್ತಾರೆ. ಹಾಗಾಗಿ ಅವರಿಗೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಇನ್ನೊಂದು ಕಡೆ ಲಲಿತ್ ಅವರು ಕರೆಸಿದ್ದ ಉದ್ದೇಶನೇ ಜಾನ್ವಿನ ಅವರಿಗೆ ತೋರಿಸ್ಬೇಕು ಅಂತ ಹೇಳಿ. ಆದರೆ ಇಲ್ಲಿ ಜಾನ್ವಿ ಅವ್ರ ಕಣ್ಮುಂದೆ ಬರ್ತಾಳ, ಅವರಿಗೆ ಮಗಳು ಬದುಕಿರೋದು ಗೊತ್ತಾಗತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬೇಕು. ಹಾಗೆ ಇನ್ನೊಂದು ಕಡೆ ಸಂತೋಷ ವಿಡಿಯೋ ಮಾಡ್ಕೊಂಡಿರ್ತಾನೆ. ಯಾಕಂದರೆ ಈ ಕಡೆ ಲಕ್ಷ್ಮಿ ಅವರ ಅಳಿಯ ಜಯಂತೆ ಅವ್ರನ್ನ ಕೊಲೆ ಮಾಡಿರೋದು ಅವನಿಗೆ ಗೊತ್ತಾಗಿದೆ. ಹಾಗಾಗಿ ಮುಂದೆ ಅವನು ಏನು ಮಾಡ್ತಾನೆ, ಅವನಿಗೆ ಶಿಕ್ಷೆ ಕೊಡಿಸ್ತಾನ, ಇಲ್ಲ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಪಡಿತಾನೆ ಅಂತೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಮುಂದೆ ಏನೇನು ತಿರುವು ಪಡೆಯುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಚಾನಲನ್ನು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.